ಆಗಿದೆ. ಸಪ್ತಸ್ವರ ಮಂಟಪಗಳು, ಲೋಟಸ್ ಮಹಲ್, ಕಲ್ಲಿನ ತೇರು, ರಾಣಿ ಸ್ನಾನಗೃಹ, ಅಂಜನಾದ್ರಿಯ ಆಂಜನೇಯ, ಸಾಸಿವೆಕಾಳು ಗಣಪ, ಈ ಎಲ್ಲ ಸ್ಮಾರಕಗಳ ಹೋಲುವ ವೇದಿಕೆ ಈಗಾಗಲೇ ನಿರ್ಮಾಣ ಆಗಿದೆ. ಕಾಮಗಾರಿ ಭರದಿಂದ ಸಾಗಿದೆ. ಗತ ವೈಭವ ಸಾರುವಂತಹ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿರುವಂಥದ್ದು. ಬಹುದಿನಗಳ ತಯಾರಿ ಆಗಿತ್ತು. ಎಲ್ಲವೂ ಕೂಡ ಅದ್ಭುತವಾಗಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು. ಇದೀಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗಿದೆ. ಕ್ಷಣಗಣನೆ ಪ್ರಾರಂಭ ಆಗಿದೆ. ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಗತ ವೈಭವ ಸಾರುವ ಹಂಪಿ ಉತ್ಸವಕ್ಕೆ ಇನ್ನೇನು ಕ್ಷಣಗಣನೆ. ಹಂಪಿ ಉತ್ಸವ ಜನೋತ್ಸವಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸ್ಮಾರಕಗಳ ಗುಚ್ಚ ಹೋಲುವಂಥ ವೇದಿಕೆ ಕೂಡ ನಿರ್ಮಾಣ ಆಗಿದೆ. ಸಪ್ತಸ್ವರ ಮಂಟಪಗಳು, ಲೋಟಸ್ನ ಮಹಲ್, ಹಾಗೆಯೇ ಕಲ್ಲಿನ ತೇರು, ರಾಣಿ ಸ್ನಾನಗೃಹ, ಅಂಜನಾದ್ರಿಯ ಆಂಜನೇಯ, ಸಾಸಿವೆಕಾಳು ಗಣಪ, ಈ ಎಲ್ಲ ಸ್ಮಾರಕಗಳ ಹೋಲುವಂಥ ವೇದಿಕೆ ಈಗಾಗಲೇ ನಿರ್ಮಾಣ ಆಗಿದೆ. ಕಾಮಗಾರಿ ಕೂಡ ಭರದಿಂದ ಸಾಗಿದೆ. ಹಂಪಿ ಉತ್ಸವ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿನ ಸಿದ್ಧತೆಗಳು ಹೇಗೆ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇದು ಗತ ವೈಭವವನ್ನು ಸಾರುವಂಥ ನಮ್ಮ ಇತಿಹಾಸವನ್ನು ರಿಕಾಲ್ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಕ್ಷಣ. ಬಹುದಿನಗಳ ತಯಾರಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಮಾರಕಗಳನ್ನು ಹೋಲುವಂಥ ವೇದಿಕೆ ನಿರ್ಮಾಣ ಆಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹಂಪಿ ಉತ್ಸವ 2025ಕ್ಕೆ ಈಗ ಆಲ್ರೆಡಿ ಪ್ಲ್ಯಾನ್ ಮಾಡಿಕೊಳ್ಳಲಾಗಿತ್ತು. ಯಾರನ್ನು ಕರಿಬೇಕು, ಯಾರ್ಯಾರಿಗೆ ಆಹ್ವಾನ ಕೊಡಬೇಕು, ವ್ಯವಸ್ಥೆ ಸಿದ್ಧತೆಗಳು ಹೇಗೆ ಆಗಬೇಕು, ಎಲ್ಲದಕ್ಕೂ ಕೂಡ ಇದೀಗ ಚಾಲನೆಗೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿರೋದು. ಹಂಪಿ ಉತ್ಸವ ಅದರದ್ದೇ ಆದಂಥ ಹಿನ್ನೆಲೆ ಇರುವಂಥದ್ದು. ಹಂಪಿ ಅಂದಿದ ತಕ್ಷಣ ನಮಗೆ ಇತಿಹಾಸ ನೆನಪಿಗೆ ಬರುತ್ತೆ. ಸಾಕಷ್ಟು ವಿಶೇಷತೆ ಇದೆ. ಸೊ ಆ ಕಾರಣಕ್ಕಾಗಿ ಇದೀಗ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಈಗಾಗಲೇ ಹಂಪಿ ಉತ್ಸವದ ಅಂಗವಾಗಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಳಿಯ ತುಂಗಾಭದ್ರಾ ನದಿಯ ತಟದಲ್ಲಿ ತುಂಗಾರತಿಯನ್ನು ಮಾಡುವ ಮುಖಾಂತರವಾಗಿ ನಾಡಿನ ಸುಭಿಕ್ಷೆಗೆ ಪ್ರಾರ್ಥಿಸಲಾಗಿದೆ. ಜೊತೆಗೆ ತಾಯಿ ಭುವನೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಹಾಗೂ ಅಭಿಷೇಕವನ್ನು ಕೂಡ ನೆರವೇರಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಗಣ್ಯರ ಜೊತೆಗೆ ತುಂಗಾಭದ್ರಾ ನದಿಗೆ ಹೂವು, ಹಾಲು, ತುಪ್ಪ, ಮೊರದಲ್ಲಿ ಬಾಗಿನವನ್ನು ಅರ್ಪಿಸಿದ್ದಾರೆ. ಗಂಗೆ ಸೇರಿದಂತೆ ನಾಡಿನ ಪವಿತ್ರ ನದಿಗಳು ವರ್ಣದೇವನನ್ನು ಸ್ಮರಿಸಿ ತುಂಗಾರತಿಯನ್ನು ಕೈಗೊಳ್ಳಲಾಗಿದೆ. ಈ ಬಾರಿ ನಾಡಿನಾದ್ಯಂತ ಉತ್ತಮ ಮಳೆಯಾಗಿ ಎಲ್ಲಾ ನದಿಗಳು ತುಂಬಿ ಹರಿಯಲಿ, ಜಲಾಶಯಗಳು ಭರ್ತಿಯಾಗಿ ರೈತರು ಉತ್ತಮ ಬೆಳೆ ಬೆಳೆದು ನಾಡು ಸುಭಿಕ್ಷವಾಗಲಿ ಅಂತ ಹಂಪಿ ವಿರೂಪಾಕ್ಷ ಸೇರಿದಂತೆ ಸಮಸ್ತ ದೇವತೆಗಳಲ್ಲಿ ಪ್ರಾರ್ಥಿಸಲಾಗಿದೆ. ವಿರೂಪಾಕ್ಷ ದೇವಸ್ಥಾನದ ವಿದ್ಯಾರಣ್ಯ ಪೀಠದ ಗುರುಗಳು, ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಾಥ ಹಾಗೂ ಮೋಹನ್ ಜೋಶಿ ನೇತೃತ್ವದ ತಂಡ ತುಂಗಾರತಿ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಿದೆ. ಇನ್ನು ಹಂಪಿ ಉತ್ಸವಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಸಿದ್ಧತೆ ಹೇಗಿದೆ, ಕಾರ್ಯಕ್ರಮಗಳು ಏನೇನಿರುತ್ತೆ, ಇದೆಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ವಿಜಯನಗರ ಕಾಲದ ಗತವೈಭವ ಸಾರುವ ಹಂಪಿ ಉತ್ಸವ ಈ ಬಾರಿ ಅದ್ದೂರಿಯಾಗಿ ನಡೀತಾ ಇದೆ. ಇನ್ನೇನು ಕ್ಷಣಗಣನೆ ಕೂಡ ಇರುವಂಥದ್ದು. ಈಗಾಗಲೇ ಸಾಕಷ್ಟು ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳಲಾಗಿದೆ. ನಾವೀಗ ಹಂಪಿಯ ನಡೀತಾ ಇರುವ ಹಂಪಿ ಉತ್ಸವದಲ್ಲಿದ್ದೀವಿ. ನೀವು ಸಹ ಗಮನಿಸ್ತಾ ಇದ್ರಿ. ಈಗಾಗಲೇ ಸ್ಮಾರಕಗಳ ಗುಚ್ಛವನ್ನು ಹೋಲುವ ವೇದಿಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು 60 ಅಡಿ ಪ್ರಮುಖ ವೇದಿಕೆ ಕೂಡ ಹೌದು. ಇದು ವಾಸ್ತುಶಿಲ್ಪ ಮಾದರಿಯ ಹಂಪಿ ಸ್ಮಾರಕಗಳ ಗುಚ್ಛವನ್ನು ಬಳಸಲಾಗ್ತಾ ಇದೆ. ಇನ್ನು ವಿಜಯನಗರ ವಾಸ್ತುಶಿಲ್ಪ ರಚನೆಯಲ್ಲಿ ನೀವು ನೋಡ್ತಾ ಇರ್ಬೋದು. ವಿಜಯ ವಿಠಲ ದೇವಾಲಯ, ಸಪ್ತಸ್ವರದ ಕಂಬಗಳು, ಅದರ ಜೊತೆಯಾಗಿ ಕುದುರೆಗೊಂಬೆ ಮಂಟಪ ಮತ್ತು ಆಕರ್ಷಕ ಮಂಟಪ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಗೆ ಈ ಮಂಟಪದ ಮೇಲ್ಗಡೆ ಕಮಲ್ ಮಹಲ್ ಸೃಜನ ಅದನ್ನು ಸಹ ಮಾಡಲಾಗಿದೆ. ಜೊತೆಯಾಗಿ ವಿಜಯನಗರ ಸಾಮ್ರಾಜ್ಯದ ರಾಜ್ಯದ
ಲಾಂಛನ ಏನಿದೆ ಆ ಲಾಂಛನ ಕೂಡ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ನಿರ್ಮಾಣ ಕೂಡ ನಿರ್ಮಿಸಲಾಗಿರುವಂಥದ್ದು. ಇನ್ನು ಅಕ್ಕಪಕ್ಕದಲ್ಲಿ ರಾಣಿ ಸ್ನಾನಗೃಹ ಏನಿದೆ ಅದನ್ನು ಸಹ ಇಲ್ಲಿ ಮಾಡಲಾಗಿರೋದು ಮತ್ತು ರಾಣಿ ಸ್ನಾನದ ಜೊತೆಗೆ ವಿರೂಪಾಕ್ಷೇಶ್ವರ ದೇವಾಲಯದ ರಾಯಗೋಪುರ ಕೂಡ ಇಲ್ಲಿ ಮಾಡಿರುವಂಥದ್ದು. ಇನ್ನು ವೇದಿಕೆಯ ಅಡಿಪಾಯದಲ್ಲಿ ಹಜಾರರಾಮ್ ದೇವಾಲಯ ಮಹಾನಾಮ ದಿಬ್ಬದ ಮಾದರಿಯಲ್ಲಿ ಆನೆ ಕುದುರೆಗಳು ಕೆತ್ತನೆ ಸಹ ಮಾಡಲಾಗಿದೆ. ಅದರ ಜೊತೆಗಾಗಿ ಮಂಟಪದಲ್ಲಿ ಎರಡೂ ಬದಿಯಲ್ಲಿ ಸಾಲು ಮಂಟಪದಲ್ಲಿ ಕಂಬಗಳನ್ನು ಬಳಸಲಾಗಿದೆ. ಅದರ ಜೊತೆಗೆ ಆಕರ್ಷಕ ಮಂಟಪದ ಸೃಜನಾ ಕೃತಿಯನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ. ಅದರ ಜೊತೆಗಾಗಿ ಆಂಜನೇಯ ಮೂರ್ತಿಯನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ. ಜೊತೆಗೆ ಗಣಪತಿಯ ಸೃಜಿಸಲಾಗಿದೆ. ಇನ್ನು ವೇದಿಕೆಯ ಎರಡೂ ಬದಿಯಲ್ಲಿ ಏನಿದೆ ವಿಜಯ ವಿಠಲ ದೇವಾಲಯ ಆವರಣದಲ್ಲಿ ಕಲ್ಲನ್ನು ಯಾವ ರೀತಿಯ ಕೆತ್ತನೆ ಮಾಡಲಾಗಿದೆ ಅದೇ ರೀತಿಯಾಗಿ ಮಂಟಪವನ್ನು ಕೂಡ ಇಲ್ಲಿ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಏನು ಈ ಭಾಗದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಏನು ಹಂಪಿ ಉತ್ಸವನ ನೋಡಲಿಕ್ಕೆ ಬರುವಂಥ ಈ ಜನರು ಏನಿದ್ದಾರೆ ಅವರಿಗೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ನೋಡ್ತಾ ಇರುವಂಥದ್ದು VVIP ಸಚಿವರು ಮತ್ತು ಶಾಸಕರುಗಳು ಮತ್ತು ಅನೇಕ ಹಿರಿಯರು ಇಂಥ ಬಂದವರಿಗೆ ಇಲ್ಲಿ ಮಾಡಲಾಗಿದೆ. ಅದಾದ ಮೇಲೆ VIP ಸೆಕ್ಷನನ್ನು ಕೂಡ ಮಾಡಿರುವಂಥದ್ದು. ಅದಾದ ಮೇಲೆ ಸಾರ್ವಜನಿಕರು ನೋಡಲಿಕ್ಕೆ ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಒಟ್ಟು 78,000 ಜನರು ಕೂಡ ಇಲ್ಲಿ ಬಂದು ನೋಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಅನೇಕ ಸಚಿವರು ಇವತ್ತು ಉಸ್ತುವಾರಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಸೇರಿದಂತೆ ಅನೇಕ ಶಾಸಕರುಗಳು ಕೂಡ ಬಂದು ಹಂಪಿ ಉತ್ಸವದ ಸಿದ್ಧತೆ ಹೇಗಿದೆ ಮತ್ತು ಕ್ಷಣಗಣನೆ ಹೇಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಚೆಕ್ ಮಾಡುವ ಮೂಲಕ ಕೂಡ ಮಾಡಲಾಗಿದೆ. ಇನ್ನು 2024ರಲ್ಲಿ ಯಾವ ರೀತಿಯಾಗಿ ಹಂಪಿ ಉತ್ಸವ ಮಾಡಲಾಗಿತ್ತು ಅದೇ ರೀತಿಯಾಗಿ 2025ರಲ್ಲಿ ಕೂಡ ಹಂಪಿ ಉತ್ಸವ ಸಡಗರ ಸಂಭ್ರಮದಿಂದ ಆಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಇನ್ನು ಈ ಹಂಪಿ ಉತ್ಸವನ ನೋಡಲಿಕ್ಕೆ ಸಾರ್ವಜನಿಕರು ಸಹ ಅಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ